ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಟೊಮ್ಯಾಟೊ ಗೊಜ್ಜು. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 4 ದೊಡ್ಡ ಟೊಮ್ಯಾಟೊ, 2 ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳನ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಆ ಒಗ್ಗರಣೆ ಐಟಮ್ಸ್ಗಳೆಲ್ಲನೂ ಬಿಸಿ ಆಗಬೇಕು, ಸ್ವಲ್ಪ ಚಟಪಟ ಅನ್ನಬೇಕು. ಚಟಪಟ ಅಂದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಚಿಕ್ಕದಾಗಿರುವಂಥ ದಾಲ್ಚಿನ್ನಿ, 1 ಲವಂಗನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದಾಲ್ಚಿನ್ನಿ ಮತ್ತು ಲವಂಗನ ಆ್ಯಡ್ ಮಾಡ್ಕೊಳ್ಳೋದು ಆಪ್ಷನಲ್. ಸೊ ಸ್ವಲ್ಪ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕರಿಬೇವನು ಒಂದು 2ರಿಂದ 3 ಸೆಕೆಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀವು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಇದನ್ನು ಟೊಮ್ಯಾಟೊ ಗೊಜ್ಜು ಅಂತಾರೆ, ಟೊಮ್ಯಾಟೊ ಚಟ್ನಿ ಕೂಡ ಅಂತಾರೆ, ಸ್ಪೈಸಿ ಚಟ್ನಿ ಕೂಡ ಅಂತಾರೆ. ನೀವೇನು ಬೇಕಾದರೂ ಕರಿಬೋದು. ಮಾಡೋ ರೀತಿಗಳು ಬೇರೆ ಬೇರೆ. ನಾನಿಲ್ಲಿ ಮಿಕ್ಸಿಗೆ ಆ್ಯಡ್ ಮಾಡ್ಕೊತಾ ಇಲ್ಲ, ಅದರಿಂದ ನಾವು ಇದನ್ನು ಟೊಮ್ಯಾಟೊ ಗೊಜ್ಜು ಅಂತ ಕರಿತೀವಿ. ಸೊ ನೋಡಿ, ಇದಕ್ಕೆ 2 ಮೀಡಿಯಮ್ ಸೈಜಷ್ಟು ನಾನು ದೊಡ್ಡದಾಗಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು, ಉದ್ದದಕ್ಕಾದರೂ ಕಟ್ ಮಾಡ್ಕೊಬೋದು, ಆಪ್ಷನಲ್ ನಿಮ್ಮದು. ಸೊ ನೀವು ಯಾವ ರೀತಿ ಕಟ್ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿಬಿಟ್ಟಿದ್ದು ಈರುಳ್ಳಿ ಬಂದು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ಸೊ ಈರುಳ್ಳಿ ಹುರ್ಕೋ ಅಷ್ಟರಲ್ಲಿ ನಾನು ಇದರ ಬೆನಿಫಿಟ್ಸ್ಗಳನ್ನ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ನಾವು ಮೇಜರ್ ಇಂಗ್ರೀಡಿಯೆಂಟ್ಸ್ ಯಾವುದು, ನಮ್ಮದು ಟೊಮ್ಯಾಟೊ ಮತ್ತು ಆನಿಯನ್ ಅಲ್ವಾ. ಸೊ ಇದೆರಡೂ ನಮ್ದು ಏನು ಮಾಡುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ನಮಗೆ ಥೈರಾಯ್ಡ್ ಫಂಕ್ಷನಿಂಗ್ನ ಚೆನ್ನಾಗಿ ಮಾಡಿ, ಥೈರಾಯ್ಡ್ದು ಏನು ಹಾರ್ಮೋನ್ ಇರುತ್ತೆ ಅದನ್ನು ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಹೇಳಿ ಥೈರಾಯ್ಡ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಇವಾಗ ನಾವು ಎಷ್ಟು ನಮ್ಮ ಥೈರಾಯ್ಡ್ ಇರುತ್ತೆ ಅದಕ್ಕಿಂತ ಕಡಿಮೆ ಆಗೋ ಥರನೂ ಮಾಡ್ಕೊಳ್ಳುತ್ತೆ. ಈ ಥರ ನಮ್ಮ ದೇಹದಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಯಾವ್ದ್ಯಾವುದನ್ನು ನಾವು ತಿನ್ನಬೇಕು ಅಂತ ಗೊತ್ತಾದರೆ ನಾವು ಆಟೋಮೆಟಿಕ್ಕಾಗಿ ಮೆಡಿಸಿನ್ಸ್ನ ಕಡಿಮೆ ಮಾಡ್ಕೋಬೋದು. ಸೊ ಇದು ಅಷ್ಟೇ ಅಲ್ಲದೆ ನಮಗೆ ಆಟೋ ಇಮ್ಯೂನ್ ಡಿಸೀಸಸ್ ಕೂಡ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದು ಏನು ನಮ್ಮದು ಬಾಡಿಯಲ್ಲಿ ಇನ್ಫ್ಲಮೇಷನ್ಸ್ ಇರುತ್ತೆ ಅದನ್ನೆಲ್ಲನೂ ಕಡಿಮೆ ಮಾಡುತ್ತೆ. ಸೊ ಈ ಥರ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ 4 ಟೊಮ್ಯಾಟೋನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅಗೇನ್ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು, ಉದ್ದದಕ್ಕಾದರೂ ಕಟ್ ಮಾಡ್ಕೊಬೋದು, ಆಪ್ಷನಲ್ ನಿಮ್ಮದು. ಸೊ ಇದಕ್ಕೆ ನಾವು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ ಟೊಮ್ಯಾಟೊ ಏನಾಗಬೇಕು, ಸಾಫ್ಟಾಗಿ ಒಂಥರ ಇವಾಗ ನಾವು ರುಬ್ಬಿಕೊಂಡಾಗ ಯಾವ ರೀತಿ ಆಗುತ್ತಲ್ಲ ಆ ರೀತಿ ಆಗಬೇಕದು. ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ, ಬಟ್ ನಾವಿಲ್ಲಿ ಎಣ್ಣೆ ಹಾಕದೆ ಮಾಡ್ತಾ ಇರೋದ್ರಿಂದ ಬೇಕಂದರೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ತಳ ಹಿಡಿತಾ ಇದೆ ಅಂದಾಗ. ಮತ್ತು ನೀವು ಇದನ್ನು ಆಗಾಗ ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ, ಎಷ್ಟು ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ. ಈ ಥರ ಬಂದರೆ ಸಾಕು. ಸೊ ತುಂಬ ಸಾಫ್ಟ್ ಆದರೆ ಅಷ್ಟು ಇದನ್ನಿರಲ್ಲ. ಸ್ವಲ್ಪ ನೀವು ಚಪಾತಿಗೆ, ರೈಸ್ಗೆ ಇದನ್ನು ನಾನು ಮಾಡ್ಕೊಂಡಿರೋದು. ನೀವು ಇದನ್ನೇ ರುಬ್ಬಿಕೊಂಡ್ರೆ, ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕದೆ ಮೊದಲೇ ಬೇಯಿಸ್ಕೊಂಡು ಇದನ್ನು ನೀವು ರುಬ್ಕೊಂಡ್ರೆ ಇದೇ ನಿಮಗೆ ಚಟ್ನಿ ಥರ ಆಗುತ್ತೆ. ಇಲ್ಲ ಖಾರ ಜಾಸ್ತಿ ತಿಂತೀನಿ ಅನ್ನೋರು ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ಬೇಯಿಸ್ಕೊಂಡು ಕಂಪ್ಲೀಟ್ ಬೇಯಿಸ್ಕೊಂಡು ರುಬ್ಬಿ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆನೂ ಕೊಡ್ಬೋದು. ಅದು ಕೂಡ ದೋಸೆಗೆ, ಇಡ್ಲಿಗೆ ಎಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ನೀವು ಆ ರೀತಿ ಮಾಡ್ಕೊಳ್ಳಿ. ಇದೊಂದು ಫುಲ್ ಮಳೆಗಾಲದಲ್ಲಿ ಇದೊಂದು ಒಂಥರ ಹುಳಿ ಖಾರ ಇರುವಂಥ ಟೇಸ್ಟ್ ಇರುತ್ತೆ. ಸೊ ಇದರಲ್ಲಿ ನಾನು ಯಾವುದೇ ರೀತಿ ಬೆಲ್ಲ ಏನೂ ಯೂಸ್ ಮಾಡಿಲ್ಲ. ಸೊ ಇದು ಅಷ್ಟೇನು ಹುಳಿ ಇರಲಿಲ್ಲ. ಇದು ನಾಟಿ ಟೊಮ್ಯಾಟೊ ಅಲ್ಲ, ಹೈಬ್ರಿಡ್ ತೊಗೊಂಬಂದಿದ್ದು ನಾವು. ಸೊ ಹಿಂಗಾಗಿ ಅಷ್ಟೇನು ಹುಳಿ ಇರಲಿಲ್ಲ. ಸೊ ಲಾಸ್ಟಿಗೆ ನಾನು ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿ ಮತ್ತೆ 1-2 ನಿಮಿಷ ಇದನ್ನು ಮುಚ್ಚಿಟ್ಕೊತಾ ಇದ್ದೀನಿ. ಸೊ ಮುಚ್ಚಿಟ್ರೆ ಏನಾಗುತ್ತೆ, ಆ್ಯಸ್ ಯೂಶ್ವಲ್ ನಮ್ಮ ಕೊತ್ತಂಬರಿ ಘಮ ಏನಿರುತ್ತೆ ಅದು ಹೋಗುತ್ತೆ. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಥರ ಟೇಸ್ಟ್ ಬರಲಿ ಅನ್ನೋ ರೀಸನ್ಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮತ್ತು ಹೆಲ್ದಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದನ್ನ ಮರಿಬೇಡಿ. ಪ್ರತಿದಿನ ನಿಮ್ಮ ಮುಂದೆ ನಾನು ಒಂದೊಂದು ಹೆಲ್ದಿ ರೆಸಿಪಿ, ಅದರ ಬೆನಿಫಿಟ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಹ್ಯಾವ್ ಅ ನೈಸ್ ಡೇ.